ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದ್ದು ಗ್ರಾಹಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿಂದು ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಇಂಧನ ಅಕ್ರಮ ದಾಸ್ತಾನು ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕಳೆದ 3 ದಿನಗಳಲ್ಲಿ 460 ಎಲ್ಪಿಜಿ ವಿತರಣಾ ಏಜೆನ್ಸಿಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 10 ಎಫ್ಐಆರ್ ದಾಖಲಿಸಲಾಗಿದೆ. 22 ಎಲ್ಪಿಜಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗಿದ್ದು 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಕಳೆದ 3 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ 1300 ಬಂಕ್ಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 960 ಲೀಟರ್ ಪೆಟ್ರೋಲ್ ಮತ್ತು 2194 ಲೀಟರ್ ಡೀಸೆಲ್ ಜಪ್ತಿ ಮಾಡಲಾಗಿದೆ. 18 ಪ್ರಕರಣ ದಾಖಲಿಸಲಾಗಿದ್ದು 7 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಈ ಮಧ್ಯೆ ಕೊಳವೆ ಮಾರ್ಗದ ನೈಸರ್ಗಿಕ ಅನಿಲ ಪೂರೈಕೆಗಾಗಿ 8,78,000 ಹೊಸ ಗ್ರಾಹಕರು ನೋಂದಣಿಯಾಗಿದ್ದು 2,96,000 ಹೆಚ್ಚುವರಿ ಸಂಪರ್ಕಕ್ಕೆ ಮೂಲ ಸೌಕರ್ಯ ನಿರ್ಮಿಸಲಾಗಿದೆ. ಈವರೆಗೆ 77,800ಕ್ಕೂ ಹೆಚ್ಚು ಪಿಎನ್ಜಿ ಗ್ರಾಹಕರು ತಮ್ಮ ಎಲ್ಪಿಜಿ ಸಂಪರ್ಕ ವಾಪಸ್ಸು ಮಾಡಿದ್ದಾರೆ ಎಂದರು. ಕಳೆದ 3 ದಿನಗಳಲ್ಲಿ 1,22,00,000 ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬುಕ್ಕಿಂಗ್ ಆಗಿದ್ದು, ಈ ಪೈಕಿ 1,21,00,000 ಸಿಲಿಂಡರ್ ಪೂರೈಸಲಾಗಿದೆ. ಕಳೆದ 3 ದಿನಗಳಲ್ಲಿ 22,661 ಟನ್ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಮಾರಾಟವಾಗಿದ್ದು, ಮೇ ತಿಂಗಳಲ್ಲಿ ಒಟ್ಟು 2,09,000 ಟನ್ ವಾಣಿಜ್ಯ ಸಿಲಿಂಡರ್ ಮಾರಾಟವಾಗಿದೆ ಎಂದು ತಿಳಿಸಿದರು. एलपीजी की सेल की गई है। मई के महीने में 8,382 टन ऑटो एलपीजी की सेल पीएसयू ओएमसीज के द्वारा की गई है। 5 किलो के सिलेंडर पिछले 3 दिनों में 1,80,000 के करीब सेल हुए हैं और C3 C4 मॉलिक्यूल्स मई के महीने में 14,500 टन प्रोपिलीन और ब्यूटिलीन और 6,100 टन ब्यूटाइल एक्रिलेट की सेल विभिन्न रिफाइनरीज के द्वारा की गई है। अंत में मैं आप सभी से ये अपील, आप सभी के द्वारा सभी लोगों से ये अपील करना चाहूँगी कि हमें अपने दैनिक उपयोग में ऊर्जा बचाने के लिए हर संभव प्रयास करना चाहिए। थोक और औद्योगिक उपभोक्ताओं से अनुरोध है कि वे अधिकृत खरीद माध्यम से ही डीजल की खरीद करें।